ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ನಡೆಸ್ತಾ ಇದೆ. ಇನ್ನು 2 ದಿನದಲ್ಲಿ 7 ತಲೆಬುರುಡೆ ಪತ್ತೆಯಾಗಿದೆ. ಮಾನವನ ಈ ಅಸ್ಥಿಪಂಜರಗಳನ್ನ ಎಸ್ಐಟಿ ಸಂಗ್ರಹಿಸ್ತಾ ಇದೆ. ನಿನ್ನೆ ಒಂದು ದಿನಕ್ಕೆ 5 ಕಡೆ ತಲೆಬುರುಡೆಗಳು ಪತ್ತೆಯಾಗಿತ್ತು. ಇನ್ನು 2ನೇ ದಿನಕ್ಕೆ 7 ಬುರುಡೆ ಪತ್ತೆಯಾಗಿರುವಂತದ್ದು. ಸಿಕ್ಕ ಅಸ್ಥಿಪಂಜರವನ್ನ ಎಸ್ಐಟಿ ಸಂಗ್ರಹಿಸ್ತಾ ಇದೆ. ಇನ್ನು ಅಸ್ಥಿಪಂಜರದ ಪಕ್ಕ ಒಂದು ಐಡಿ ಕಾರ್ಡ್ ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ಬಂಗ್ಲೆಗುಡ್ಡದ 5 ಜಾಗದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುವಂಥದ್ದು. ಇನ್ನು ಒಂದು ಐಡಿ ಕಾರ್ಡ್ ಜೊತೆಗೆ ಒಂದು ಹಗ್ಗ ಕೂಡ ಪತ್ತೆಯಾಗಿದೆ ಇದೇ ಜಾಗದಲ್ಲಿ. ಜೊತೆಗೆ ಒಂದು ಸೀರೆ ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು. ಇದು ಕೂಡ ಅಸ್ಥಿಪಂಜರ ಎಲ್ಲಿ ಸಿಕ್ಕಿತ್ತಲ್ಲ ಅದರ ಪಕ್ಕದಲ್ಲೇ ಸಿಕ್ಕಿತ್ತು. ಸೊ ಈ 2ನೇ ದಿನದಲ್ಲಿ 7 ಕಡೆ ಬುರುಡೆ ಪತ್ತೆಯಾಗಿರುವಂಥದ್ದು. ಎಸ್, ನೀವು ಹೇಳ್ತಾ ಇದ್ರಿ ಅಯ್ಯಪ್ಪ ಒಂದು ಐಡಿ ಕಾರ್ಡ್, ಅಯ್ಯಪ್ಪ ಅನ್ನೋರಿಗೆ ಸೇರಿರುವಂತ ಒಂದು ಐಡಿ ಕಾರ್ಡ್ ಸಿಕ್ಕಿದೆ ಅಂತ. ಸೊ ಇದ್ರ ಮೂಲ ಏನು? ಇವರ ಕುಟುಂಬದವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. 2017ರಲ್ಲಿ ಈ ಅಯ್ಯಪ್ಪ ಮಿಸ್ ಆಗಿರೋದು. TV9ಗೆ ಅಂದು ದಾಖಲಾಗಿದ್ದಂತ ದೂರಿನ ಪ್ರತಿ ಕೂಡ ಲಭ್ಯವಾಗಿತ್ತು. ಹ್ಯಾಂಡ್ ಸ್ಟಿಕ್ ಬಂದು 2016 ಅವ್ರು ಸ್ಟ್ರೋಕ್ ಆಗಿತ್ತು ಸೆಪ್ಟೆಂಬರಲ್ಲಿ. ಅಲ್ಲಿಂದ ಒಂದು 3-4 ತಿಂಗಳಿಂದ ಅದನ್ನ ಯೂಸ್ ಮಾಡ್ತಾ ಇದ್ರು. ಬಂಗ್ಲೆಗುಡ್ಡ ಬೆಟ್ಟದ ಮೇಲೆ ಹತ್ತಿ ಹೋಗ್ಲಿಕ್ಕೆ ಸಾಧ್ಯ ಇತ್ತು ಸ್ಟಿಕ್ ಹಿಡ್ಕೊಂಡು? ಅದು ಜಾಗ ಹೇಗಿಂತ ನನಗೆ ಗೊತ್ತಿಲ್ಲ ಸರ್. ಒಂದು ಸಾಧಾರಣ ಎತ್ತರ ಎಲ್ಲ ತೋಟದ ಇದೆಲ್ಲ ನಡೀತಾ ಇದ್ರು. ಅಲ್ಲಿ ಯಾವ ಥರ ಕಂಡೀಷನ್ ಇದೆ ನನಗೆ ಗೊತ್ತಿಲ್ಲ. ಅಲ್ಲಿ ಸ್ಟಿಕ್ ಯಾವ ಥರ ಇತ್ತು ಸರ್? ಅದು 3 ಲೆಗ್ ಸ್ಟಿಕ್. ಅದು ಎಲ್ಲ ಕಡೆ ತಗೊಂಡು ಹೋಗ್ತಾ ಇದ್ರು? ಹೌದು. ಅದು ಬೇಕಿತ್ತ ನಡೀಲಿಕ್ಕೆ? ಮನೆಯೊಳಗೆಲ್ಲ ನಡೀತಾ ಇದ್ರು. ಹಾಗೆ ಮನೆ ಸುತ್ತಮುತ್ತ ಎಲ್ಲ ಸ್ವಲ್ಪ ದೂರ ನಡಿಬೇಕಂದ್ರೆ ಈ ತೋಟದ ರೋಡಲ್ಲಿ